ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲವು ವರ್ಷಗಳ ನಂತರ ನಮ್ಮ ಕುಲಗುರುಗಳು ಸಾನ್ನಿಧ್ಯ ವಹಿಸಿ ವಿರಾಜಮಾನರಾಗಿರುವಂಥ ಸಭೆಯಲ್ಲಿ ನಾನು ತಮ್ಮ ಮುಂದೆ ಮಾತನಾಡಲಿಕ್ಕೆ ನಿಂತಿದ್ದೇನೆ. ನಾವು ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ನಮ್ಮನ್ನು ತಿದ್ದುವಂಥ ವ್ಯಕ್ತಿಗಳ ಸಮ್ಮುಖದಲ್ಲಿ ಕೆಲವು ಸಾರಿ ತೊದಲಿ ಮಾತನಾಡಬೇಕಾಗ್ತದೆ. ಅಂತ ತೊದಲುವಿಕೆ ಆಗದಿರಲಿ ಅಂತ ಹಾರೈಸ್ತೇನೆ ಮತ್ತು ಒಂದು ವೇಳೆ ಆದಲ್ಲಿ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿಕೊಳ್ತೇನೆ. ಪದ್ಯಾಣ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇದೀಗ ತಾನೇ ನಮ್ಮ ಪೂಜ್ಯ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ನೆರವೇರಿದೆ. ಯಾವುದೇ ಮಂಗಲ ಕಾರ್ಯಗಳು ಅಥವಾ ಪವಿತ್ರವಾದಂಥ ಕಾರ್ಯಗಳು ಗುರು ಹಿರಿಯರ ಸಮ್ಮುಖದಲ್ಲಿ ನಡೆದರೆ ಅದರ ಪಾವಿತ್ರ್ಯತೆ ಇನ್ನಷ್ಟು ಹೆಚ್ಚುತ್ತದೆ ಎಂದು ಹೇಳುವುದು ನಿಸ್ಸಂಶಯವಾದುದು. ಅದೇ ರೀತಿ ಇವತ್ತಿನ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಮ್ಮ ಕುಲಗುರುಗಳ ಸಮ್ಮುಖದಲ್ಲಿ ನೆರವೇರಿದೆ. ಮನುಷ್ಯನಿಗೆ ಗುರುಬಲ ಎನ್ನುವುದು ಭಾಳ ಮುಖ್ಯವಾದ್ದು. ನಾವು ಯಾವುದೇ ಜ್ಯೋತಿಷಿಗಳಲ್ಲಿ ಹೋದರೆ ಅಥವಾ ನಮ್ಮ ಜೀವನದ ಬಗ್ಗೆ ಒಂದು ಪರಾಮರ್ಶೆಯನ್ನು ಮಾಡಲಿಕ್ಕೆ ಯಾರಲ್ಲಿ ತಿಳಿದವರ ಹತ್ರ ಹೋದರೆ ಅವರು ಜಾತಕ ನೋಡುವವರಾದರೆ ಜಾತಕ ನೋಡಿ ಗುರುಬಲ ಇದೆಯಾ ಅಂತ ಹೇಳ್ತಾರೆ. ಪ್ರಶ್ನೆ ಇಡುವವರಾದರೆ ಪ್ರಶ್ನೆ ನೋಡಿ ಗುರು ದೃಷ್ಟಿ ಯಾವ ಥರ ಇದೆ ಅಂತ ಹೇಳುವುದನ್ನು ಮೊದಲಾಗಿ ತಿಳಿಸ್ತಾರೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಅವನ ಇಷ್ಟಾರ್ಥ ಸಿದ್ಧಿಗೆ, ಯಶಸ್ಸಿಗೆ ಮತ್ತು ಅಭಿವೃದ್ಧಿಗೆ ಗುರುಬಲ, ಗುರುದೃಷ್ಟಿ ಎಂಬುದು ಬಹಳ ಮುಖ್ಯವಾದ್ದು. ಆ ನಿಟ್ಟಿನಲ್ಲಿ ನಾನು ಕಳೆದ ಕೆಲವು ವರ್ಷಗಳ ಕಾಲ ಗುರುಗಳ ಸಾಮೀಪ್ಯದಿಂದ ಸ್ವಲ್ಪ ದೂರ ಇದ್ದರೂ ಕೂಡ ನನ್ನ ಮೇಲೆ ಗುರುಗಳ ಕೃಪಾದೃಷ್ಟಿ ಸದಾಕಾಲ ಇತ್ತು ಅಂತ ವಿಶ್ವಾಸದಲ್ಲಿ ಹೇಳಬಲ್ಲೆ. ನನಗೆ ಗುರುಬಲವೂ ಕೂಡ ಇತ್ತು ಅಂತ ಖಂಡಿತವಾಗಿ ಹೇಳಬಲ್ಲೆ. ಯಾಕೆಂದರೆ ನಾನು ರಾಜ್ಯ ಸರ್ಕಾರದ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವವ. ನಾನು ನಮ್ಮ ರಾಜ್ಯದ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾದ 2 ಹುದ್ದೆಗಳನ್ನು ಅನುಭವಿಸಿದ್ದೇನೆ. ಒಂದು ಹುದ್ದೆಯನ್ನು ಅನುಭವಿಸಿದ್ದೇನೆ, ಒಂದು ಹುದ್ದೆಯಲ್ಲಿ ಈಗ ಅನುಭವಿಸ್ತಾ ಇದ್ದೇನೆ. 2 ಕೂಡ ಸಂವಿಧಾನಾತ್ಮಕವಾದ ಹುದ್ದೆಗಳು. ಗುರುಗಳ ಕೃಪಾದೃಷ್ಟಿ ನನ್ನ ಮೇಲೆ ಇಲ್ಲದಿದ್ದರೆ ಖಂಡಿತವಾಗಿ ಈ ಹುದ್ದೆಗಳಿಗೆ ಏರಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು 1982ರಲ್ಲಿ ಸರ್ಕಾರಿ ಹುದ್ದೆಗೆ ಸೇರಿದವ. ಆ ದಿನದಿಂದಲೂ ನಮ್ಮ ಗುರುಪೀಠದ ಅಂದರೆ ರಾಮಚಂದ್ರಾಪುರ ಮಠದ ಗುರುಪೀಠಕ್ಕೆ ನಿಷ್ಠೆಯಿಂದ ನಡೆದುಕೊಂಡು ಬಂದವ. ಹಿಂದಿನ ಗುರುಗಳ ಕಾಲದಲ್ಲಿ ಕೂಡ ನಾನು ಮಠದ ಸೇವೆಯನ್ನು ಮಾಡಿದವ. ಯಥಾರ್ಥವಾಗಿ ಹೇಳಬೇಕಿದ್ರೆ ನನ್ನ ಮದುವೆಗೆ ಹುಡುಗಿಯನ್ನು ಸೂಚಿಸಿದ್ದೇ ಹಿಂದಿನ ಗುರುಗಳು. ನೀನು ಮದುವೆ ಆಗಲ್ಲಿಂದ ಅಂತ ಹೇಳಿದವರು. ಅದರ ಮಾತಿನಂತೆ ನಡೆದಿದ್ದೇನೆ. ನನಗೆ ಶ್ರೇಯಸ್ಸು ಕೂಡ ಆಗಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಗುರುಗಳು ನಮ್ಮಿಂದ ದೂರದಲ್ಲಿ ಇದ್ದು ಕೂಡ ನಮ್ಮನ್ನು ಹರಸುವಂಥ ಕೃಪಾದೃಷ್ಟಿಯನ್ನು ಹೊಂದಿದವರಾಗಿರ್ತಾರೆ. ನಾವು ಯಾವುದೇ ಗುರುಗಳು ಸಾಮಾನ್ಯವಾಗಿ ಗುರುಗಳು ಯಾರ ಮೇಲೂ ಮುನಿಯುವುದಿಲ್ಲ. ಅದಕ್ಕಾಗಿಯೇ ಬಹುಶಃ ಒಂದು ಮಾತಿದೆ, ಒಂದು ಉಕ್ತಿ ಇದೆ, ಹರ ಮುನಿದರೆ ಗುರು ಕಾಯುವ ಅಂತ, ಗುರು ಮುನಿದರೆ ಕಾಯುವವರು ಯಾರೂ ಇಲ್ಲ ಅಂತ. ನಮ್ಮ ಗುರುಗಳು ಸಾಮಾನ್ಯವಾಗಿ ಯಾರ ಮೇಲೂ ಮುನಿಯುವುದಿಲ್ಲ. ಆ ವಿಶ್ವಾಸವು ನಮಗಿದೆ. ತಾವು ಕೂಡ ಅದನ್ನೆಲ್ಲ ಕಂಡಿರ್ಬೋದು. ಒಂದು ವೇಳೆ ಮುನಿದರೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಕೂಡ ಇಲ್ಲ. ಇಂಥ ಒಬ್ಬ ಶ್ರೇಷ್ಠ ಗುರುಗಳ ಸಮ್ಮುಖದಲ್ಲಿ ಇವತ್ತು ಈ ಬ್ರಹ್ಮಕಲಶ ನಡೆದಿದೆ. ನಮ್ಮ ಗುರುಗಳ ಹಿರಿಮೆ ಅಂತ ಹೇಳಿದರೆ, ರಾಮಚಂದ್ರಾಪುರ ಮಠದ
ವ್ಯಾಪ್ತಿ ಹಿಂದೆ ಹವ್ಯಕ ಸಮುದಾಯಕ್ಕೆ ಸೀಮಿತವಾಗಿತ್ತು. ಈ ವ್ಯಾಪ್ತಿಯನ್ನು ತನ್ನ ಸಮಾಜಮುಖಿ ಕಾರ್ಯಗಳಿಂದ ಮತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರಿಂದ ಶ್ರೀ ಗುರುಗಳು ಸಮಾಜಕ್ಕೆ ವಿಸ್ತರಿಸಿದ್ದಾರೆ ಮತ್ತು ಒಂದು ಸಮುದಾಯದ ಗುರುಪೀಠವನ್ನು ಇಡೀ ಸಮಾಜದ ಗುರುಪೀಠವಾಗಿ ಪರಿವರ್ತಿಸಿದಂಥ ಕೀರ್ತಿ ಪರಮ ಪೂಜ್ಯ ರಾಘವೇಶ್ವರ ಭಾರತಿ ಸ್ವಾಮಿಗಳದ್ದು ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಅವರ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು, ಮುಖ್ಯವಾಗಿ ಗೋ ಸಂರಕ್ಷಣೆಯಂಥ ಕೆಲಸಗಳು ಪ್ರತಿಯೊಬ್ಬರೂ ಮೆಚ್ಚಲೇಬೇಕಾದಂಥ ಒಂದು ಕಾರ್ಯ. ಇಂಥ ಗುರುಗಳು ಇವತ್ತು ನಮ್ಮ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ದಿವ್ಯ ಅನುಗ್ರಹವನ್ನು ಬೀರಿದ್ದು ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕೆ ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿ ನಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಧೈರ್ಯವನ್ನು, ಹೆಚ್ಚಿನ ಉತ್ಸಾಹವನ್ನು ಮತ್ತು ಪೂರ್ಣ ಅವರ ಆಶೀರ್ವಾದದ ಬಲದಿಂದ ಯಾವ ಕೆಲಸವನ್ನು ಮಾಡಬಲ್ಲ ಅಂತ ಹೇಳುವ ವಿಶ್ವಾಸವನ್ನು ಹೆಚ್ಚಿಸಿದೆ. ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಪೂರ್ಣ ನಿರ್ದೇಶನಗಳನ್ನು ಮತ್ತು ಯಾವ ರೀತಿ ಮುಂದುವರಿಬೇಕಂತ ಹೇಳುವಂಥ ಸಲಹೆ ಸೂಚನೆಗಳನ್ನು ಆಗಿಂದಾಗೆ ಪೂಜ್ಯ ಗುರುಗಳು ನೀಡ್ತಾ ಬಂದಿದ್ದಾರೆ. ಮತ್ತು ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಅವರು ಆಗಮಿಸಬೇಕಿತ್ತು, ಆದರೆ ನಿನ್ನೆ ದಿವಸವೇ ಆಗಮಿಸಿ ವಿಶೇಷವಾದಂಥ ಭಾಷಣವನ್ನು ನಿನ್ನೆ ನಮಗೆಲ್ಲ ನೀಡಿದ್ದಾರೆ. ಒಂದರ್ಥದಲ್ಲಿ ಒಂದು ಕುಟುಂಬಕ್ಕೆ ಸೀಮಿತವಾಗಿದ್ದಂಥ ಪದ್ಯಾಣ ದೇವಸ್ಥಾನದ ವ್ಯಾಪ್ತಿಯನ್ನು ಕೂಡ ಪೂಜ್ಯ ಗುರುಗಳು ಇಡೀ ನಾಡಿನ ಉದ್ದಗಲಕ್ಕೆ ವಿಸ್ತರಿಸುವಂತೆ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹಾರೈಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.